ಇದರಲ್ಲಿ ಏನಾಗಿದೆ ಅಂದರೆ ಲಾಸ್ಟ್ ಟೈಮು ಪೊಲೀಸ್ ಸ್ಟೇಷನಲ್ಲಿ ಬಂದು ಈ ಕಳ್ತನ ಮಾಡ್ಕೊಂಡು ಬಂದು ಹಿಂದ್ಗಡೆಯಿಂದ ವಾಪಸ್ ಹೊಟ್ಟೋಗಿದ್ದಾರೆ, ಮೇಲ್ಗಡೆಯಿಂದ ಬಂದು ಕದಿಯೋಕ್ಕಾಗ್ದಾನೆ ಮತ್ತೆ ಒಂದು ಸರಿ ಕಳ್ತನ ಮಾಡಿದ್ದಾರೆ. ಈಗ ಬಂದು ಇಲ್ಲಿ ಈ ಥರ CC ಕ್ಯಾಮ್ರಾ ಓಪನ್ ಮಾಡಿ ವಾಪಸ್ ಇಟ್ಟು ಈ ಥರ ಬಾಟ್ಲು ಕದ್ದಿರೋದು, ಆಮೇಲೆ ಇದು ದುಡ್ಡು ಕದ್ದಿರೋದು, ಇದು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದು ಕೇರ್ಪುರ ಪೊಲೀಸ್ ಸ್ಟೇಷನಲ್ಲಿ. ಅವರು ಎಷ್ಟು ಮಟ್ಟಿಗೆ ಆಕ್ಷನ್ ತಗೋತಾರೆ ನಮ್ಗೆ ಗೊತ್ತಿಲ್ಲ. ಒಟ್ಟಲ್ಲಿ ಇಲ್ಲಿ ಲೋಕಲ್ ಪರ್ಸನ್ಗಳು ರೆಗ್ಯುಲರ್ ಬರೋಂಥವ್ರೆ ಮಾಡಿರ್ತಾರೆ. ಅದು ನೀವು ಸ್ವಲ್ಪ TV ಒಳಗೆ ಹಾಕಿ ಸ್ವಲ್ಪ ಅವ್ರಿಗೆ ಗುರ್ತಿಸಿದ್ರೆ ಈಸಿ ಆಗ್ತದೆ ಅಂತ. ಏನೇನು ಹೋಗಿದೆ ಸರ್? ಎಷ್ಟು ದುಡ್ಡು ಐತೆ? 1,30,38,000 ಕ್ಯಾಶ್ ಇಟ್ಟಿದ್ದಾರೆ. ಅದು 2 ಡೇಸ್ ಕಲೆಕ್ಷನ್ ದುಡ್ಡು. ಅದು ಡೈಲಿ ಕಲೆಕ್ಷನ್ದು ಒಂದೊಂದ್ಸಲ ಇಟ್ಟಿರ್ತೀವಿ ಬೇಕು ಅಂತ. 2 ದಿವಸದ ದುಡ್ಡು 1,38,000 ರೂಪಾಯಿ ಪ್ಲಸ್ 2 ಬ್ಲ್ಯಾಕ್ ಆ್ಯಂಡ್ ವೈಟ್ ವಿಸ್ಕಿ ಮತ್ತು 6 ಕೊಟ್ಟು ಇದು ಓಕೆನಾ. ಆಮೇಲೆ ಹಿಂದ್ಗಡೆ CC ಕ್ಯಾಮ್ರಾ ಅವರು ಉಲ್ಟಾ ಮಾಡಿ ಇಟ್ಟೋಗಿರೋದು. ಹಾಂ, ಕಾಯಿನ್ಗಳು ಈಗ ಕಾಯಿನಲ್ಲಿ ಈ ಡ್ರಾದಲ್ಲಿ ಕಾಯಿನ್ ಕೂಡ ಎತ್ಬಿಟ್ಟಿರ್ತಾರೆ, ಗೊತ್ತಾಯ್ತಾ. ಬೆಳಗ್ಗೆನೇ ಹೋಗಿ ನಮ್ಮ ಕ್ಯಾಶಿಯರು ಆನಂದು ಮತ್ತು ಅವ್ರ ಜೊತೆಲಿದ್ದವರು ಇಬ್ಬರು ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಕ್ಕೆ ಹೋಗಿದ್ದಾರೆ 10 ಕಾಲಲ್ಲಿ. ನಾವು ಬೀಗ ಬಿಚ್ಚಬೇಕಾದ್ರೆ ಒಳಗೆ ಬಂದಮೇಲೆ ನಮ್ಗೆ ಗೊತ್ತಾಗಿರೋದು ಈ ಸ್ಟೋರಿ ಇದು. ಆಮೇಲೆ ಕಂಪ್ಲೇಂಟ್ ಕೊಟ್ಟಾಗ ಅವರು ಬಂದಿದ್ದು 2 ಕಾಲಕ್ಕೆ ಬಂದಿರೋದು ಇಲ್ಲಿಗೆ. ಅವರು ಬಂದು ಎಲ್ಲ ಫಿಂಗರ್ ಪ್ರಿಂಟ್ ಎಲ್ಲ ತಗೊಂಡೇನೋ ಹೋಗಿದ್ದಾರಂತೆ. ತಿರ್ಗಾ ಇನ್ನೂ ನಮಗೇನು ಅಕ್ಲಮೆಂಟು ಕೊಟ್ಟಿಲ್ಲ.